ನನಗೂ ತಗೊಂಡ್ರಾ ನೆಕ್ಲೆಸ್? ನನ್ನ ಹೆಂಡತಿಗೆ ತಗೊಂಡ್ರೆ ನಿನ್ಗೂ ತರ್ಬೇಕೇನೋ? ನನಗ್ ಬೇಕಾಗಿರೋದು ಆಸ್ತಿಲಿ ಅರ್ಧ ಅಷ್ಟೇ ಅಲ್ಲ, ನಿಮ್ ಪ್ರೀತಿಲೂ ಕೂಡ. ನಾನ್ ಹೇಳಿದ ವಿಷಯ ಮರ್ತೋಗ್ಬಿಟ್ರಾ? ಯಾಕೋ ತುಂಬಾ ಜಾಸ್ತಿ ಆಗ್ತಿದೆ ದಾಕ್ಷಾಯಣಿ. ಇದು ತುಂಬಾ ಕಡಿಮೆನೆ. ಜಾಸ್ತಿ ಆಗೋ ಪರಿಸ್ಥಿತಿನ ತಂದ್ಕೋಬೇಡಿ. ಅಷ್ಟಕ್ಕೂ ನೀವ್ ನನಗ್ ನೆಕ್ಲೆಸ್ ತಗೊಂಡ್ರಾ ಇಲ್ವಾ? ಅದು ಕೂಡ ನಿಮ್ ಶ್ರೀಮತಿಗೇನ್ ತಗೊಂಡ್ರೋ ನನ್ಗೂ ಅದೇ ಬೇಕು. ಅದು ನಾನು ಏನು ತಗೊಳ್ಳಿಲ್ವಾ? ಸರಿ, ಮತ್ತೆ ನೇರವಾಗಿ ನಿಮ್ ಮನೆಗೆ ಬಂದು ನಿಮ್ ಹೆಂಡತಿ ಕುತ್ಕೆಲಿರೋ ನೆಕ್ಲೆಸ್ ಅಲ್ಲಿ ಅರ್ಧ ನನಗೂ ಬೇಕು ಅಂತ ಕಿತ್ಕೋತೀನಿ. ಸರಿನಾ ಮಾವ? ಏಯ್, ಆತರ ಕೆಲಸನ ಮಾಡಕ್ ಹೋಗ್ಬೇಡ. ನಿನ್ಗೂ ತಂದಿದ್ದೀನಿ, ಈವ್ನಿಂಗ್ ತಗೊಂಡ್ಬರ್ತೀನಿ. ನೀವ್ ತಂದ್ಕೊಟ್ಟಿರೋ ನೆಕ್ಲೆಸ್ ನ ಹಾಕೊಂಡು ನಿಮ್ ಹೆಂಡತಿ ಓಡಾಡ್ತಿದ್ರೆ ನನ್ ನೆಕ್ಲೆಸ್ಗೋಸ್ಕರ ನಾನ್ ಸಾಯಂಕಾಲವರೆಗೂ ಕಾಯ್ಬೇಕಾ? ಇವಾಗ ನೀವೇ ಬರ್ತೀರಾ ಇಲ್ಲ ನಾನೇ ಬರ್ಲಾ? ಬೇಡ, ನೀನ್ ಬರ್ಬೇಡ, ನಾನೇ ಬರ್ತೀನಿ. ಏನಾಯ್ತು ಮಗಳೇ? ಏನಿದು? ಮಾವ 2-3 ದಿನದಿಂದ ತುಂಬಾ ಟೆನ್ಷನ್ ಆಗಿದಾರಲ್ಲ. ಮೊನ್ನೆ ಫೋನಲ್ಲೂ ಹೀಗೆ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಿದ್ರು. ಏನು ಅಂದ್ರೆ ಏನು ಇಲ್ಲ ಅಂದ್ರು. ಈಗಲೂ ಕೂಡ ಆ ಫೋನ್ ಮಾಡಿರೋದು ಯಾರಾಗಿರ್ಬೋದು? ಯಾವತ್ತೂ ಇಲ್ಲದ್ದು ಮಾವ ಇಷ್ಟು ಟೆನ್ಷನ್ ಆಗಿದ್ದಾರೆ ಅಂತ ಅಂದ್ರೆ ಏನೋ ಇದೆ. ಅದೇನೋ ಅಂತ ತಿಳ್ಕೋಬೇಕು. ಮಾವ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದಾರೆ? ಅಷ್ಟು ಗಾಬರಿಲಿ ಎಲ್ಲ ಕೆಲಸ ಬಿಟ್ಟು ಎಲ್ಲಿ ಹೋಗ್ತಿದ್ದಾರೆ? ಇತ್ತೀಚೆಗೆ ಮಾವ ಯಾಕೋ ತುಂಬಾ ಟೆನ್ಷನ್ ಆಗ್ತಿದ್ದಾರೆ. ಫೋನ್ ಮಾಡಿದ್ ಯಾರು ಅಂತ ತಿಳ್ಕೋಬೇಕು. ಕೇಳಿದಾಗ ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ತಿದೆ. ಇಷ್ಟು ಬೇಗ ಎಲ್ಲಿ ಹೊರಟೋದ್ರು? ಮಾವ ಈ ಕಡೆ ಬಂದಿದ್ದಾರೆ ಅಂದ್ರೆ ಹತ್ರದಲ್ಲೇ ಯಾರನ್ನೋ ಮೀಟ್ ಮಾಡಕ್ ಬಂದಿದ್ದಾರೆ. ಮಾವ ಮಿಸ್ ಆದ್ರು. ಅಷ್ಟಕ್ಕೂ ಅಪ್ಪನ ಮೇಲೆ ಅನುಮಾನ ಪಡೋ ಹಾಗಾಗಿದ್ದು ಆ ದಾಕ್ಷಾಯಿಣಿಯಿಂದ ಅಲ್ವಾ? ಅಲ್ಲಿಗೆ ಹೋಗಿ ಆ ದಾಕ್ಷಾಯಿಣಿನ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ.
ಹಲೋ ವಾಸಣ್ಣ, ಹೇಳಮ್ಮ. ದಾಕ್ಷಾಯಿಣಿ ಅಡ್ರೆಸ್ ಅನ್ನ ತಿಳ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಏನಾದ್ರೂ ಗೊತ್ತಾಯ್ತಾ? ಹಾ, ಗೊತ್ತಾಯ್ತಮ್ಮ. ಓ ಹೌದಾ, ಬೇಗ ನನಗೆ ಕಳ್ಸ್ಕೊಡಿ. ಸರಿನಮ್ಮ. ಥ್ಯಾಂಕ್ ಯು. ಈ ಅಡ್ರೆಸ್ ಹತ್ರದಲ್ಲೇ ಎಲ್ಲೋ ಇದೆ. ನೇರವಾಗಿ ಆ ದಾಕ್ಷಾಯಿಣಿ ಹತ್ರನೇ ಹೋಗೋಣ. ಏನಂತಮ್ಮ, ಬರ್ತಾರಂತ? ಬರ್ದಿರ ಎಲ್ಲಿ ಹೋಗ್ತಾರಮ್ಮ? ಬರ್ಲೇಬೇಕು. ಬರ್ಲಿಲ್ಲ ಅಂದ್ರೆ ನಾನ್ ಹೋಗ್ತೀನಿ ಅನ್ನೋ ಭಯ ಅವ್ರಿಗೆ ತುಂಬಾ ಇದೆ. ಹಾಗಾದ್ರೆ ಮತ್ತೆ ಹೆದರ್ಕೋಬೇಡ. ವಿಷಯ ಗೊತ್ತಾಗ್ಬಿಟ್ರೆ ನಾವೇ ತೊಂದ್ರೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅಲ್ಲಿವರೆಗೂ ನಾನ್ಯಾಕೆ ಸುಮ್ನಿರ್ತೀನಮ್ಮ? ನಮ್ಮ ಆಸೆಗಳೆಲ್ಲ ನೆರವೇರ್ಬೇಕು, ನಾವ್ ಅನ್ಕೊಂಡಿದ್ದೆಲ್ಲ ಆಗ್ಬೇಕು. ಅಲ್ಲಿ ನೋಡು ಮಗಳೇ, ಅಳಿಯಂದ್ರು ಬಂದ್ರು ಅನ್ಸತ್ತೆ. ಬರ್ಲಿ ಬಿಡಮ್ಮ, ನಾನ್ ಹೋಗಿ ಅವ್ರಿಗೆ ಸ್ವಾಗತ ಸತ್ಕಾರ ಮಾಡ್ಬೇಕಾ ಹೇಗೆ? ಮನೆ ತನಕ ಬಂದಿರೋರು ಮನೆಗ್ ಬರಲ್ವಾ ಹೇಳು? ಅದು ನಿಜಾನೇ ಬಿಡು. ಬನ್ನಿ ಅಳಿಯಂದ್ರೆ ಬನ್ನಿ, ನೀವು ನಮ್ಮನೆಗೆ ಬಂದು ತುಂಬಾ ದಿನಗಳಾಗೋಯ್ತು. ಕೂತ್ಕೊಳ್ಳಿ. ಓಹೋ, ಪರವಾಗಿಲ್ಲ, ಬೇಗನೆ ಬಂದ್ಬಿಟ್ಟಿದೀರಾ. ಬರ್ತೀನಂತ ಹೇಳಿದ್ನಲ್ವಾ? ಯಾಕ್ ಬಂದ್ರಿ? ನಾನ್ ಅಲ್ಲಿಗ್ ಬಂದ್ಬಿಡ್ತೀನಿ ಅನ್ನೋ ಭಯದಿಂದ ಬಂದ್ರಿ. ನನ್ ಮೇಲಿರೋ ಪ್ರೀತಿಯಿಂದ ಅಲ್ವಲ್ಲ? ದಾಕ್ಷಾಯಿಣಿ, ನಿನಗೆಲ್ಲ ಗೊತ್ತು. ನೀನ್ ಬಾ ಅಂದ ತಕ್ಷಣ ನನಗ್ ಬರಕ್ಕಾಗಲ್ಲ ಅಂತ ನಿಂಗೆ ಗೊತ್ತು ತಾನೆ? ಹಾಗಾಗಲ್ಲ ಅನ್ಕೊಂಡೆ. ತುಂಬಾ ವರ್ಷದಿಂದ ಕಾಯ್ತಾ ಇದ್ದೀನಿ. ಹಾಗ್ ಕಾದಿದ್ರಿಂದ ನನ್ಗೇನು ಫಲ ಸಿಗ್ಲಿಲ್ಲ ಅಂತಾನೆ ನಿಮಗ್ ಹೀಗ್ ತೊಂದ್ರೆ ಕೊಡೋ ಪರಿಸ್ಥಿತಿ ಬಂದಿರೋದು. ಸರಿ ಮಗಳೇ, ಅಳಿಯಂದಿರಿಗೆ ಕಾಫಿನೋ ಟೀನೋ ತಂದ್ಕೊಡು ಹೋಗು. ಹಾಗವ್ರು ಏನು ಕುಡಿಯಲ್ಲ ಅಮ್ಮ. ಬಂದಿದ್ದಾರೆ ಅಂದ್ರೆ ತಕ್ಷಣ ಹೋಗ್ಬೇಕಲ್ವಾ? ಇಷ್ಟಕ್ಕೂ ನಾನ್ ಕೇಳಿ ತಂದಿದ್ದೀರಾ? ತಗೊಂಡ್ಬಂದಿದ್ದೀನಿ. ಆಲ್ರೆಡಿ ನಿನ್ಗೋಸ್ಕರನೂ ಒಂದು ತಗೊಂಡಿದ್ದೆ. ನೀನ್ ಫೋನ್ ಮಾಡಿಲ್ಲ ಅಂದ್ರೂ ಸರಿ, ನಾನೇ ತಗೊಂಬಂದು ಕೊಡ್ತಾ ಇದ್ದೆ. ತಗೋ. ಆಹಾ, ಅಳಿಯಂದ್ರ ಕೈಯಿಂದ ಎಷ್ಟು ದಿನಗಳಾದ್ಮೇಲೆ ನಿಂಗೆ ಉಡುಗೊರೆ ಬಂದಿದೆ. ಸಾಕಾ? ನೆಕ್ಲೆಸ್ ಮಾತ್ರ ಕೊಟ್ರೆ ಸಾಕಾಗಲ್ಲ. ಅಲ್ಲಿ ತಗೊಂಡ್ ಹೋಗಿ ಕೊಟ್ಟಿದ್ದಕ್ಕೆ ಇಲ್ಲೂ ತಗೊಂಡ್ ಬಂದ್ ಕೊಟ್ಟಿದ್ದೀರಾ. ಒಂದು ನೆಕ್ಲೆಸ್ಗೆ ಸುಮ್ನೆ ಇರ್ತೀನಿ ಅಂತ ಅನ್ಕೋಬೇಡಿ. ಆಸ್ತಿಯಲ್ಲಿ ಕೂಡ ಅರ್ಧ ಸಿಗ್ಬೇಕು. ಇಲ್ಲ ಅಂದ್ರೆ ಏನಾಗತ್ತೆ ಅಂತ ಹೇಳಿದ್ದೆ ಅಲ್ವಾ? ಹೇಳಿದ್ಯಾ? ನನಗೆ ನೆನಪಿದೆ. ದಯವಿಟ್ಟು ನನ್ನ ಇಕ್ಕಟ್ಟಿಗೆ ಸಿಕ್ಸ್ಬೇಡ. ಕೇಳಿದಾಗ ಕೇಳಿದಷ್ಟು ದುಡ್ಡು ಕೊಟ್ಟಿದ್ದೀನಿ. ನಾನು ಕೊಡದೇ ಇದ್ದಾಗ ನನ್ನ ಭಾವ ಕೊಟ್ಟಿದ್ದಾರೆ. ಆದರೂ ತೃಪ್ತಿ ಆಗದೆ ಆಸ್ತಿಯಲ್ಲೂ ಭಾಗ ಕೇಳ್ತಾ ಇದೆಯಾ?
ತಪ್ಪೇನಿದೆ ಅಳಿಯಂದ್ರೆ? ನಮಗ್ ತಾನೇ ಯಾರಿದ್ದಾರೆ ಹೇಳಿ? ಇಷ್ಟು ದಿನಗಳಿಂದ ನನ್ನ ಮಗಳು ನಿಮ್ಮನ್ನೇ ನಂಬ್ಕೊಂಡಿದ್ದಾಳೆ. ನೀವು ನೋಡ್ಕೊಂಡಿಲ್ಲ ಅಂದ್ರೆ ಇನ್ಯಾರು ನೋಡ್ಕೋತಾರೆ ಹೇಳಿ? ನೋಡ್ಕೋತಾರೆ ಅನ್ನೋ ನಂಬಿಕೆಯಿಂದ ತುಂಬಾ ವರ್ಷ ಕಾಯ್ತಾ ಕೂತಿದ್ದೆ. ನೋಡ್ಕೊಳಲ್ಲ ಅಂತ ಅನುಮಾನ ಬಂದಾಗ್ಲೇ ಆಸ್ತಿಲಿ ಅರ್ಧ ಪಾಲ್ ಬೇಕು ಅಂತ ಕೇಳ್ತಿರೋದು. ಆ ವಿಷಯನೆಲ್ಲ ಆಮೇಲೆ ಮಾತಾಡ್ಕೋಬಹುದು. ನಾನೀಗ ಅರ್ಜೆಂಟ್ ಆಗಿ ಮನೆಗೆ ಹೋಗ್ಲೇಬೇಕು. ಯಾಕಿಷ್ಟು ಅರ್ಜೆಂಟು? ಅವಳೊಬ್ಳೇನಾ? ನಾನು ಕೂಡ ನಿಮ್ಮವಳಲ್ವೇನ್ರಿ? ನನಗೋಸ್ಕರ ಇಷ್ಟು ಬೆಲೆ ಬಾಳೋ ಅಂತ ಗಿಫ್ಟ್ ತಂದಿದ್ದೀರಾ. ಸ್ವಲ್ಪ ಹೊತ್ತು ನನ್ ಜೊತೆ ಇದ್ದು ಹೋಗ್ರಿ. ಆಗಲ್ಲ, ನಾನು ಹೋಗ್ಬೇಕು. ಅಯ್ಯೋ ರೀ, ಮಗಳೇ, ಮೊದಲನೇ ಸಾರಿನೇ ಅಳಿಯಂದ್ರನ್ನ ನಿನ್ ದಾರಿಗೆ ತಂದ್ಬಿಟ್ಟೆ. ದಾರಿಗ್ ಬಂದಿಲ್ಲ ಅಂದ್ರೆ ಅವ್ರ ಮನೆ ದಾರಿ ನಮಗ್ ಗೊತ್ತಲ್ವಾ ಅಮ್ಮ? ಆ ಭಯದಿಂದಾನೆ ನಾವೇನೇ ಹೇಳಿದ್ರು ಅದನ್ ಮಾಡ್ತಿರೋದು. ಅವ್ರು ಮಾಡ್ಲೇಬೇಕು. ಅಮ್ಮ, ಇಷ್ಟು ಬೆಲೆ ಬಾಳೋ ಗಿಫ್ಟ್ ನಮ್ ಕೈಗೆ ಸೇರಿದೆ ಅಂದ್ರೆ ನಾವೇನಾದ್ರೂ ಆಚೆ ಹೋಗಿಲ್ಲ ಅಂದ್ರೆ ಚೆನ್ನಾಗಿರತ್ತಾ ಹೇಳು? ನಡಿ ಹೋಗೋಣ. ಅರೆ, ಇವ್ರು ಎಲ್ಲಿಗೆ ಹೋಗಿದ್ದಾರೆ? ಆನಿವರ್ಸರಿ ದಿನ ನೆಕ್ಲೆಸ್ ಬೇಕು ಅಂತ ಕೇಳಿದ್ಯಲ್ಲ, ಅದನ್ನ ತರೋದಕ್ಕೆ ಹೋಗಿದ್ದೆ. ಹೌದಾ? ಇದೇನು, ಅತ್ತೆ ಕೂಡ ಈ ತರದ್ ಬಾಕ್ಸ್ ಅಲ್ಲಿ ನೆಕ್ಲೆಸ್ ತಂದು ಕೊಟ್ಟಿದಾರಲ್ಲ. ಆ ಕವರ್ ಕೂಡ ಈ ತರನೇ ಇತ್ತು. ಮಾವ ಅತ್ತೆ ಕೊಡ್ಸಿರೋ ಆ ತರದ್ ನೆಕ್ಲೆಸ್ ಬಾಕ್ಸೇ ಇಲ್ಲಿರೋದು ಅಂದ್ರೆ ಏನು?
ಶೌರ್ಯ, ಅಜ್ಜಿ ಎಲ್ಲ ಆಯ್ತಪ್ಪ? ಇನ್ನೇನ್ ಮುಗೀತು ಅಜ್ಜಿ. ಏನ್ ಕಲ್ಯಾಣಿ, ಅಪ್ಪ ಅಮ್ಮ ಆನಿವರ್ಸರಿ ಫಂಕ್ಷನ್ ಮಾಡೋಣ ಅನ್ಕೊಂಡ್ವಲ್ಲ, ಕೆಲ್ಸ ಅನ್ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ಚಿಕ್ಕ ಕೆಲ್ಸ ಅಂತ ಆಚೆ ಹೋಗಿದೆ ಆಫೀಸರ್. ಬಂದಲ್ಲ, ನೀವು ನೋಡ್ತಾ ಇರಿ, 10 ಮಿನಿಟ್ಸ್ ಅಲ್ಲಿ ಎಲ್ಲ ರೆಡಿ ಮಾಡ್ತೀನಿ. ಬನ್ನಿ. ಏನ್ ಸಿದ್ದು, ನಾವ್ ಈ ಕೆಲಸ ಎಲ್ಲ ಮಾಡ್ಬೇಕಾ? ಒಳ್ಳೆಯವ್ರಾಗ ಆಕ್ಟ್ ಮಾಡ್ಬೇಕು ಅನ್ಕೊಂಡು ಈಗ ಮಾಡಿರೋದ್ ಸಾಲ್ದ? ಹಾಗೆ ನಾಟಕ ಮಾಡ್ತಾ ಇರೋದಕ್ಕೆ ನಾವಿನ್ನು ಇವ್ರ ಜೊತೆನೇ ಇದ್ದೀವಿ. ಅವಾಗ ಇವ್ರ ವಿಷಯನೂ ತಿಳ್ಕೊತಾ ಇದ್ದೀವಿ, ನಮ್ಮ ಕೆಲಸನೂ ನಾವು ಮುಗಿಸ್ತಾ ಇದ್ದೀವಿ. ಇವ್ರ ಮನೆ ಕೆಲಸದವ್ರ ಹಾಗೆ ಕೆಲಸ ಮಾಡ್ತಿದೀವಿ ಅನ್ನಿಸ್ತಿದೆ. ಹಾಗೇನಿಲ್ಲ, ಸ್ವಲ್ಪ ಹೊತ್ತು ಸಮಾಧಾನವಾಗಿರು. ಈ ಸರಿ ಇವ್ರನ್ನ ಅಷ್ಟು ಈಸಿಯಾಗಿ ಬಿಡೋ ಚಾನ್ಸೇ ಇಲ್ಲ. ಏನೋ ಸಿದ್ದು, ಏನೋ ಗುಸ ಪಿಸ ಅಂತಿದ್ದೀರಾ? ಮತ್ತೇನಾದ್ರೂ ಪ್ಲಾನ್ ಮಾಡ್ತಿದ್ದೀರಾ? ಅಕ್ಕ, ನಿನಗೆ ಕೈ ಮುಗಿತೀನಿ. ನಾವೇನೂ ಮಾಡಿಲ್ಲ ಅಂದ್ರು ನಿನ್ನ ಮಾತು ಕೇಳಿ ನಾವೇನೋ ಮಾಡ್ತಾ ಇದ್ದೀವಿ ಅನ್ಕೋತಾರೆ. ನನ್ನ ಹತ್ರನೂ ಹೇಳೋದಿಲ್ವೇನೋ ಸಿದ್ದು? ನಿಮ್ ಬಗ್ಗೆ ನಂಗೇನೋ ಗೊತ್ತಿಲ್ಲ ಅನ್ನೋ ಹಾಗೆ ನನ್ನ ಹತ್ರ ಮುಚ್ಚಿಡ್ತೀರಾ? ಚಿಕ್ಕಮ್ಮ, ನಿಮ್ಗೆ ಹೇಳೋ ಅಂತ ವಿಷಯ ಏನೂ ಇಲ್ಲ ಇಲ್ಲಿ, ಸ್ವಲ್ಪ ಸುಮ್ಮನಿರಿ. ಎಲ್ಲಿದ್ದೀರಾ? ಶೌರ್ಯ, ನಿಮ್ಮಪ್ಪ ಎಲ್ಲೋ? ಅಪ್ಪ ಮನೇಲಿ ಇಲ್ವಮ್ಮ? ಇಷ್ಟೊತ್ತವರೆಗೂ ಮನೇಲೇ ಇದ್ರಲ್ಲಪ್ಪ. ಎಲ್ಲಾ ಕಡೆ ನೋಡಿದ್ನಪ್ಪ, ಎಲ್ಲೂ ಇಲ್ಲ, ಅದಕ್ಕೆ ಕೇಳ್ತಿರೋದು. ಯಾವ್ದೋ ಕೆಲ್ಸದ ಮೇಲೆ ಆಚೆ ಹೋಗಿರ್ಬೇಕು ಅತ್ತೆ. ಅಂತದೇನ್ ಕೆಲ್ಸನೇ? ಬೆಳಿಗ್ಗೆ ಎದ್ದೇಳ್ತಿದ್ದ ಹಾಗೆ ಹೋಗಿದ್ರು, ಈಗ್ಲೂ ಹೋಗಿದ್ದಾರೆ. ಮದ್ವೆ ಆದ ದಿನಾನು ಮನೇಲಿರಕ್ಕಾಗ್ದೇ ಇರೋ ಅಂತ ಕೆಲ್ಸ ಏನಿರುತ್ತೆ ಹೇಳು ನೋಡೋಣ. ಅಬ್ಬಬ್ಬಬ್ಬಾ, ಇವಾಗ ಸಾಕ್ ಮಾಡು ನಿನ್ ಮಾತುಗಳು. ಕಡೆ ಪಕ್ಷ ಮದ್ವೆ ಆಗಿರೋ ದಿನನಾದ್ರೂ ಸ್ವಲ್ಪ ಸುಮ್ಮನೆ ಇರು. ಅವನ್ ಬರೋವರೆಗೂ ತಡ ಆದ್ರೂ ಪರವಾಗಿಲ್ಲ, ಕಾಯೋಣ ಬಿಡಮ್ಮ. ಗಂಡಸು ಅಂತ ಹೇಳಿದ್ಮೇಲೆ ಅವ್ರಿಗೆ 100 ಕೆಲಸ ಇರುತ್ತಲ್ವಾ ದಮಯಂತಿ? ಇದು ಮದ್ವೆ ದಿನ ಅಂತ ಅವ್ರಿಗೂ ಗೊತ್ತಿದೆ ಅಲ್ವಾ? ಇಂಥ ಕಡೆ ಹೋಗ್ತೀನಿ ಅಂತ ಹೇಳಿ ಹೋಗ್ಬೇಕಲ್ವಾ? ಅರೆ ಮಾವ ಬಂದ್ರು. ನೋಡಮ್ಮ, ಬಂದ್ರು. ಎಲ್ಲಿಗ್ರಿ ಹೋಗಿದ್ರಿ? ನಮ್ಗೋಸ್ಕರ ಮನೇಲಿ ಇಷ್ಟೆಲ್ಲ ಏರ್ಪಾಟ್ಗಳನ್ನ ಮಾಡ್ತಿದ್ರೆ ನಿಮ್ ಪಾಡಿಗೆ ನೀವು ಆಚೆ ಹೋಗಿದ್ದೀರಲ್ಲ. ಅಕ್ಕ, ಭಾವ ಕಾಣಿಸ್ಲಿಲ್ಲ ಅಂತ ಭಯ ಪಡ್ತಾ ಇದ್ದೆ, ಈಗ ಅವ್ರಿಗೆ ಭಯ ಪಡಿಸ್ತಾ ಇದ್ಯಾ? ನೀನ್ ಕೂಗಾಡೋದನ್ನ ನಿಲ್ಸಿದ್ರೆ ಆ ಕೇಕನ್ನ ಕಟ್ ಮಾಡ್ಬೋದು. ನನ್ ಗಂಡನ್ನ ಎಲ್ಲಿ ಹೋಗಿದ್ರಿ ಅಂತ ಕೇಳೋದು ಕೂಡ ತಪ್ಪೇನೇನೋ?
ಇವಾಗ ನಿನ್ನನ್ನು ಯಾರು ತಪ್ಪು ಅಂತ ಹೇಳ್ತಿಲ್ಲ, ಮೊದಲು ಆಗ್ಬೇಕಾಗಿರೋ ಕೆಲಸ ನೋಡಿ. ದಮಯಂತಿ, ಕೇಕ್ ಕಟ್ ಮಾಡಿ. ಕೇಕ್ ಕಟ್ ಮಾಡೋಣ ಬನ್ನಿ. ಬಾಪ.